ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮಾರಾಮ್. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ದಶಮಿ, ಹಸ್ತ ನಕ್ಷತ್ರ. ದಿನಾಂಕ 14/12/2025 ಭಾನುವಾರ. ಮುಖ್ಯಾಂಶಗಳು. ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಡಾನೆ ಸಂಚಾರ, ಭತ್ತದ ಗದ್ದೆಗೆ ಹಾನಿ, ಭತ್ತದ ಕಟಾವು ಆರಂಭ. ಸುದ್ದಿಯ ವಿವರ. ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆ ಸಂಚಾರ ಮುಂದುವರೆದಿದ್ದು, ಶುಕ್ರವಾರ ರಾತ್ರಿ ಶೀರ್ಲು ಬೋಬಣ್ಣರವರ ಗದ್ದೆಯನ್ನು ತುಳಿದು ಹಾಳುಗೆಡವಿದೆ. ಕಳೆದ ವಾರ ಸೀತಮ್ಮ ಎಂಬುವವರ ಗದ್ದೆ ಹಾಗೂ ತೋಟಕ್ಕೆ ನುಗ್ಗಿ ಹಾಳುಗೆಡವಿದ್ದ ಕಾಡಾನೆ ಈಗ ಮತ್ತೆ ಬೆಳೆದು ನಿಂತಿರುವ ಭತ್ತದ ಗದ್ದೆಗೆ ನುಗ್ಗಿ ಹಾನಿ ಮಾಡಿದೆ. ನಿರಂತರವಾಗಿ ಸಂಚರಿಸುತ್ತಿರುವ ಆನೆಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು, ಸಂಜೆ ಹಾಗೂ ಬೆಳಿಗ್ಗೆ ಸಂಚರಿಸಲು ಹೆದರುವಂತಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಆನೆ ಸಂಚಾರವನ್ನು ಡ್ರೋನ್ ಮೂಲಕ ಪರಿಶೀಲನೆ ನಡೆಸುತ್ತಿದ್ದರೂ ಆನೆ ಸುಳಿವು ದೊರಕಿಲ್ಲ ಎನ್ನಲಾಗಿದೆ. ಶನಿವಾರ ಜಾತ್ಯತೀತ ಜನತಾದಳದ ಪದಾಧಿಕಾರಿಗಳು ಶೀರ್ಲು ಬೋಬಣ್ಣರವರ ಹಾನಿಗೊಳಗಾದ ಭತ್ತದ ಗದ್ದೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೆಡಿಎಸ್ ಅಧ್ಯಕ್ಷ ಗಿಣಿಕಲ್ ಭರತ್, ಚಂದ್ರಶೇಖರ್, ಶಂಕರಪ್ಪ, ಸುದೇಶ, ಸುಧಾಕರ, ಅರುಣ, ದಿವಾಕರ ಇತರರು ಇದ್ದರು. ತಾಲೂಕಿನಲ್ಲಿ ಭತ್ತದ ಕಟಾವು ಆರಂಭಗೊಂಡಿದ್ದು, ಬಹುತೇಕ ರೈತರು ಕಂಬೈನ್ಡ್ ಹಾರ್ವೆಸ್ಟರ್ ಮೂಲಕ ಕಟಾವು ನಡೆಸುತ್ತಿದ್ದಾರೆ. ಕಟಾವಿಗೆ ಪೂರಕ ವಾತಾವರಣವಿದ್ದು, ಮಳೆಯ ಮುನ್ಸೂಚನೆ ಇಲ್ಲದೆ ಇರುವುದರಿಂದ ಕಟಾವು ಚುರುಕುಗೊಂಡಿದೆ. ಈಗಾಗಲೇ ಶಿವಮೊಗ್ಗ, ಭದ್ರಾವತಿ ಕಡೆಯಿಂದ ಕಂಬೈನ್ಡ್ ಹಾರ್ವೆಸ್ಟರ್ ಯಂತ್ರ ಬಂದಿದ್ದು, ಕಟಾವು ಆರಂಭಗೊಂಡಿದೆ. ಕಾರ್ಮಿಕರಿಂದ ಕೊಯ್ಲು ಬಹುತೇಕ ಸ್ಥಗಿತಗೊಂಡಿದ್ದು, ಯಾಂತ್ರೀಕೃತ ಕಟಾವು ಮಾಡಲಾಗುತ್ತಿದೆ. ಭತ್ತ ನಾಟಿ ಆರಂಭದಲ್ಲಿ ನಿರಂತರ ಮಳೆಯಿಂದ ಕೀಟಬಾಧೆ ಕಾಣಿಸಿಕೊಂಡು ಬೆಳವಣಿಗೆ ಕುಂಠಿತಗೊಂಡಿದ್ದರೂ ಸಹ ನಂತರ ಪೂರಕ ವಾತಾವರಣದಿಂದ ಈ ವರ್ಷ ಭತ್ತದ ಪೈರು ಉತ್ತಮವಾಗಿದೆ. ಕಂಬೈನ್ಡ್ ಹಾರ್ವೆಸ್ಟರ್ ಮೂಲಕ ಕಟಾವಿನ ನಂತರ ಒಣಹುಲ್ಲು ಪಿಂಡಿ ಕಟ್ಟಲು ಟ್ರ್ಯಾಕ್ಟರ್ ಅಗತ್ಯವಾಗಿದೆ. ಹೈನುಗಾರಿಕೆ ಕುಸಿತದಿಂದ ಒಣಹುಲ್ಲಿನ ಪಿಂಡಿ ಬೇಡಿಕೆಯು ಕಡಿಮೆಯಾಗಿದೆ. ಏರದ ಭತ್ತದ ಬೆಲೆ. ಕಳೆದ 1 ವರ್ಷದಿಂದ ಭತ್ತದ ಬೆಲೆ ಏರಿಕೆಯಾಗದೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆರ್ಥಿಕವಾಗಿ ಹಿನ್ನಡೆಯಾಗಿದೆ. ಸರಕಾರದಿಂದ ನ್ಯಾಯಬೆಲೆ ಅಂಗಡಿ ಮೂಲಕ ವಿತರಿಸುವ ಅಕ್ಕಿ ಬಿಪಿಎಲ್ ಪಡಿತರದಾರರಿಗೆ ಸಾಕಷ್ಟು ಪೂರೈಕೆಯಾಗುತ್ತಿದ್ದು, ಇದರಿಂದಲೂ ಅಕ್ಕಿ ಬೇಡಿಕೆ ಕುಸಿತವಾಗಿದೆ. ಸರಕಾರ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಕೇಂದ್ರ ಆರಂಭಿಸುವುದು ತಡವಾಗುವುದರಿಂದ ಸಣ್ಣ ರೈತರು ಸ್ಥಳೀಯ ವರ್ತಕರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡುವುದು ಅನಿವಾರ್ಯವಾಗುತ್ತಿದೆ. ಇಂದಿನ ಕಾರ್ಯಕ್ರಮ. ಶ್ರೀ ಶಾರದಾಂಬಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಶ್ರಮಿಕೋತ್ಸವ, ನವಗ್ರಹ ಹೋಮ, ಪೂರ್ಣಾಹುತಿ, ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ. ಉಪಸ್ಥಿತಿ: ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ, ಎಚ್ಎಸ್ ವೇಣುಗೋಪಾಲ್, ಸುಭಾಷ್ ಎಂ ಆಲದಕಟ್ಟಿ, ಕೆಎಚ್ ಜೀವನ್ ಕುಮಾರ್, ಮುನಿಸ್ವಾಮಿ, ಚಂದ್ರನಾಯ್ಕ್. ಸ್ಥಳ: ಗೌರಿಶಂಕರ್ ಸಭಾಂಗಣ. ಸಮಯ: ಬೆಳಗ್ಗೆ 8ರಿಂದ. ಶಾಂಕರ ತತ್ವ ಪ್ರಸಾರ ಅಭಿಯಾನ. ಅಧ್ಯಕ್ಷತೆ: ಶಾಂಕರ ತತ್ವ ಪ್ರಸಾರ ಅಭಿಯಾನ ರಾಜ್ಯ ಸಂಚಾಲಕ ತೇಜಶಂಕರ ಸೋಮಯಾಜಿ. ಉಪನ್ಯಾಸ: ವಿದ್ವಾನ್ ಡಾಕ್ಟರ್ ಪ್ರಸನ್ನ ಅಡಿಗ. ವಿಷಯ: ಜಗದ್ಗುರು ಶ್ರೀ ಶಂಕರಾಚಾರ್ಯರ ಕೃತಿರತ್ನ ಮೋಹಮುದ್ಗರ ಭಜಗೋವಿಂದಂನ ಪ್ರಸ್ತುತತೆ. ಉಪಸ್ಥಿತಿ: ರಾಮಪ್ರಸಾದ್, ಸದಾಶಿವ ಭಟ್, ರವೀಂದ್ರ ಪಟವರ್ಧನ್, ಶ್ರೀಧರ್, ಎನ್ ಶ್ರೀನಾಥ್, ನಾಗಭೂಷಣ್, ಕೆಎಲ್ ನಟರಾಜ್. ಸ್ಥಳ: ಶ್ರೀ ವಡ್ಡಮಲ್ಲೇಶ್ವರ ದೇವಸ್ಥಾನ, ಉಳ್ವಳ್ಳಿ. ಸಮಯ: ಸಂಜೆ 4:30. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ. ಸಹಕಾರ ಕೆವಿ ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.